ಕರ್ತನ ನಾಮದಲ್ಲಿ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಶಲೋಮ್. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 5, 6, 7, 8, 9 ವಚನಗಳನ್ನು ಓದುತ್ತೇನೆ ಕೇಳಿ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮೀ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. 14ನೇ ವಚನ. ಇದಾದ ಮೇಲೆ ಯೇಸು ದೇವಾಲಯದಲ್ಲಿ ಅವನನ್ನು ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲಾ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಆ ಮನುಷ್ಯನು ಅಲ್ಲಿಂದ ಹೋಗಿ, ನನ್ನನ್ನು ಸ್ವಸ್ಥ ಮಾಡಿದವನು ಯೇಸುವೇ ಎಂದು ಯೆಹೂದ್ಯರಿಗೆ ತಿಳಿಸಿದನು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವುದೇನೆಂದರೆ, ಯೇಸು ಯೆರೂಸಲೇಮಿಗೆ ಹೋಗುತ್ತಾರೆ. ಯಾಕೆ ಹೋಗ್ತಾರೆ ಹೇಳಿ? ಅಲ್ಲಿ ಹಬ್ಬ ನಡೆಯುತ್ತಿರುವುದಕ್ಕಾಗಿ ಹೋಗುತ್ತಾರೆ. ಹಬ್ಬ ಎಂಬುದಾಗಿ ಅಲ್ಲಿಗೆ ಹೋಗುತ್ತಾರೆ. ಆದರೆ ವಾಸ್ತವದಲ್ಲಿ ಆತನು ಹಬ್ಬದಲ್ಲಿ ಪಾಲ್ಗೊಳ್ಳಲಿಲ್ಲ. ಆತನು ಯಾವ ಹಬ್ಬವನ್ನು ಕೂಡ ಸವಿಯಲಾರದೆ ಬಿದ್ದಿರುವಂತಹ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಹಬ್ಬದ ವಾತಾವರಣ ಕಲ್ಪಿಸಬೇಕು ಎಂದು ಬಯಸಿ ಬೆತ್ಸತಾ ಎಂಬ ಕೊಳದ ಬಳಿಗೆ 38 ವರ್ಷಗಳಿಂದ ಬಿದ್ದಿರುವವನ ಬಳಿಗೆ ಯೇಸು ಹೋಗುತ್ತಾರೆ. ಮೊದಲನೇದಾಗಿ ಹಬ್ಬದ ಸಮಯದಲ್ಲಿ ಯೇಸು ಹೋಗುತ್ತಾರೆ. ಎರಡನೇದಾಗಿ ಬಿದ್ದಿರುವವನ ಬಳಿಗೆ ಯೇಸು ಹೋಗುತ್ತಾರೆ. ಮೂರನೇದಾಗಿ ಪ್ರಲಾಪಿಸುವವನ ಬಳಿಗೆ ಯೇಸು ಹೋಗುತ್ತಾರೆ. ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಬಿದ್ದಿರುವ ಸ್ಥಿತಿಯಲ್ಲಿರುವುದಾದರೆ, ಪ್ರಲಾಪಿಸುವ ಸ್ಥಿತಿಯಲ್ಲಿ ಇರುವುದಾದರೆ, ನನ್ನ ಯೇಸು ನಿಮ್ಮನ್ನೇ ನೋಡುತ್ತಿದ್ದಾರೆ, ನಿಮ್ಮ ಬಳಿಗೆ ಬರುತ್ತಿದ್ದಾರೆ, ನಿಮ್ಮನ್ನೇ ವಾಸಿ ಮಾಡಬೇಕು ಎಂದು ಆಶಿಸುತ್ತಿದ್ದಾರೆ ಎಂಬ ಈ ವಿಷಯವನ್ನು ದಯವಿಟ್ಟು ಮರೆಯಬೇಡಿರಿ. 38 ವರ್ಷಗಳಿಂದ, ಅಂದರೆ ಸುದೀರ್ಘ ಕಾಲದಿಂದ ಅವನು ಅದೇ ಸ್ಥಿತಿಯಲ್ಲಿ ಬಿದ್ದಿದ್ದಾನೆಂದು, ಸಂತೋಷಕ್ಕೂ ಸಮಾಧಾನಕ್ಕೂ ದೂರವಾಗಿದ್ದಾನೆಂದು, ತೀವ್ರವಾದ ನಿರಾಶೆಯಲ್ಲಿ, ನಿರುತ್ಸಾಹದಲ್ಲಿ, ನಿರೀಕ್ಷೆಯಿಲ್ಲದವನಾಗಿ ಬಿದ್ದಿದ್ದಾನೆ ಎಂದು ಯೇಸು ಗುರುತಿಸಿ ಅವನ ಬಳಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ನಂತರ ಹಾಗೆ ಬಿದ್ದಿರುವವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಆ ಪ್ರಶ್ನೆ ಅಂದರೆ, ವಾಸಿಯಾಗಬೇಕೆಂದು ನಿನಗೆ ಆಸೆ ಇದೆಯಾ ಎಂದು ಕೇಳ್ತಾರೆ. ಆಗ ಅವನು, ಯೇಸುವೇ, ವಾಸಿಯಾಗಬೇಕೆಂಬ ಆಸೆ ನನಗಿದೆ, ಆದರೆ ನನಗೆ ಒಬ್ಬರೂ ಇಲ್ಲ. ಒಬ್ಬರೂ ಇಲ್ಲ ಅಂದರೆ ಸಹಾಯ ಮಾಡುವುದಕ್ಕಾಗಿ ಯಾರೊಬ್ಬರೂ ನನಗಿಲ್ಲ ಅನ್ನುತ್ತಾನೆ. ಯಾಕೆಂದರೆ ನಾನು ಬಿದ್ದವನಾಗಿದ್ದೇನೆ. ನಾನು ಎದ್ದೇಳಬೇಕಾದರೆ ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು. ನಾನು ಆ ನೀರೊಳಗೆ ಇಳಿಯಬೇಕಾದರೆ ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು. ವಾಸ್ತವದಲ್ಲಿ ನನಗೆ ಸಹಾಯ ಮಾಡುವಂಥವರು ಯಾರೊಬ್ಬರೂ ಇಲ್ಲ. ಕೈಲಾದ ಸಹಾಯ ಮಾಡುವವರು ಯಾರೂ ಇಲ್ಲ. ನಾನು ವಾಸಿಯಾಗಬೇಕೆಂದು ಕೋರುವವರು ಒಬ್ಬರೂ ಇಲ್ಲ. ನಾನು ವಾಸಿಯಾದರೆ ನೋಡಬೇಕೆಂದು ಆಶಿಸುವವರೂ ಒಬ್ಬರೂ ಇಲ್ಲ. ನನ್ನದು ದುಸ್ಥಿತಿಯಾಗಿದೆ. ಅದೇ ನನ್ನ ಪರಿಸ್ಥಿತಿಯಾಗಿದೆ. ಇದ್ದದ್ದನ್ನು ಇದ್ದಂತೆಯೇ ಯೇಸುವಿಗೆ ಹಂಚಿಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗೆ ಬಿದ್ದಿರುವಂಥವನ ಮೊದಲ ಸ್ವಭಾವ ಎಂಥದೆಂದರೆ, ಯೇಸು ಕ್ರಿಸ್ತನು ಅವನ ಬಳಿಗೆ ಬಂದಾಗ ಯೇಸುವನ್ನು ತಿರಸ್ಕರಿಸಲಿಲ್ಲ. ವಾಸಿಯಾಗಲು ಮನಸ್ಸುಂಟೋ ಎಂದು ಕೇಳಿದ್ರೆ, ಹೀಗೆ ನೋಡಿ, ಯಾರಯ್ಯ ನೀನು ಅನ್ನಲಿಲ್ಲ. ಸ್ವಾಮೀ ಎಂಬುದಾಗಿ ಕನ್ನಡದಲ್ಲಿದೆ. ಆ ಪದಕ್ಕೆ ಗ್ರೀಕ್ನಲ್ಲಿ ಅರ್ಥ ಗೊತ್ತಾ? ಪ್ರಭುವೇ ಎಂದರ್ಥ. ಮತ್ತೆ ಯಾವ ಕಾರಣಕ್ಕಾಗಿ ಪ್ರಭುವೇ ಎಂದು ಉಲ್ಲೇಖಿಸುತ್ತಾನೆಂದು ಗೊತ್ತಿಲ್ಲ. ಆದರೆ ನಾನಂದುಕೊಳ್ತೇನೆ, ನಿನಗೆ ವಾಸಿಯಾಗಲು ಮನಸ್ಸುಂಟೋ ಎಂದು ಯೇಸು ಅವನಿಗೆ ಕೇಳಿದಾಗ
ಖಂಡಿತವಾಗಿಯೂ ಯೇಸುವಿನಲ್ಲಿ ದೇವರನ್ನು ಹಾಗೆ ಬಿದ್ದಿರುವವನು ನೋಡಿರುತ್ತಾನೆ. ಯಾಕೆಂದರೆ 38 ವರ್ಷಗಳಿಂದ ಯಾರೊಬ್ಬರು ಕೂಡ ಅವನ ಬಳಿಗೇ ಹೋಗಲಿಲ್ಲ. ಯಾರೊಬ್ಬರು ಕೂಡ ಅವನು ವಾಸಿಯಾಗುವುದನ್ನು ಕೋರಿಕೊಳ್ಳಲಿಲ್ಲ. ಯಾರೊಬ್ಬರು ಕೂಡ ಅವನು ವಾಸಿಯಾಗಬೇಕೆಂದು ಕೂಡ ಆಸೆ ಪಡಲಿಲ್ಲ. ವಾಸಿಯಾಗಬೇಕೆಂದು ಕೂಡ ಪ್ರಯತ್ನ ಮಾಡಲಿಲ್ಲ. ಫಸ್ಟ್ ಟೈಮ್ 38 ವರ್ಷಗಳಲ್ಲಿ ಯಾರೋ ಒಬ್ಬರು ಅವನ ಬಳಿಗೆ ಬಂದು, ನಿನಗೆ ವಾಸಿಯಾಗಲು ಮನಸ್ಸುಂಟೋ ಎಂದು ಕೇಳಿದಾಗ, ಹಾಗೆ ಕೇಳಿರುವಂತಹ ಯೇಸುವಿನಲ್ಲಿರುವ ದೈವತ್ವವನ್ನು ಅವನು ಗುರುತಿಸಿರುತ್ತಾನೆ ಎಂದು ನಾನು ಭಾವಿಸುತ್ತೇನೆ. ಸಹೋದರ ಸಹೋದರಿಯರೇ, ನಮ್ಮಲ್ಲಿಯೂ ಕೆಲವರಿಗೆ ಅದೇ ಪರಿಸ್ಥಿತಿ ಇದೆ. ಅಷ್ಟಕ್ಕೂ ಕನಿಷ್ಠ ಚೆನ್ನಾಗಿದ್ದೀರಾ ಎಂಬುದಾಗಿ ಕೂಡ ನನಗೆ ಕೇಳೋದಿಲ್ಲ ಎಂಬುದಾಗಿ ಬಾಧೆ ಪಡುವ ತಂದೆ ತಾಯಿ ಇಲ್ಲ ಅನ್ನುತ್ತೀರೋ? ಅಯ್ಯ, ನಮಗೆ 4 ಮಂದಿ ಮಕ್ಕಳಿದ್ದಾರೆ, ಕನಿಷ್ಠ ಒಬ್ರು ಕೂಡ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಪ್ಪ, ಚೆನ್ನಾಗಿದ್ದೀರಾ ಕನಿಷ್ಠ ಕೇಳುವುದೂ ಕೂಡ ಇಲ್ಲ. ಸಾಕಿ ಸಲಹಿ ದೊಡ್ಡವರಾಗಿ ಮಾಡಿದೆವು, ಆದರೂ ಸಹ ಪ್ರೀತಿಯಿಂದ ಕೂಡ ಕನಿಷ್ಠ ಮಾತಾಡಿಸುವುದಿಲ್ಲ. ಕನಿಷ್ಠ ಹೇಗಿದ್ದೀರಿ ಎಂಬುದಾಗಿ ಕೂಡ ಕೇಳುವುದಿಲ್ಲ. ಅಂಥವರು ಈ ದಿನ ಇಲ್ಲ ಅಂತೀರಾ? ಗಂಡನ ಆರೋಗ್ಯ ಕೆಟ್ಟೋದ್ರೆ ಗಂಡ ವಾಸಿಯಾಗಬೇಕು ಎಂದು ಆಶಿಸುವಂತಹ ಹೆಂಡತಿ ಆರೋಗ್ಯ ಕೆಟ್ಟೋಗೋದಾದ್ರೆ ನನ್ನ ಹೆಂಡತಿ ವಾಸಿಯಾಗಬೇಕು ಎಂದು ಆಶಿಸುವಂತಹ ಗಂಡ ಈ ದಿನ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗ್ತಿದ್ದಾರೆ. ಹೆಂಡತಿಗೆ ಏನಾದ್ರೆ ನನಗೇನು, ಗಂಡನಿಗೇನಾದ್ರೆ ನನಗೇನು, ತಂದೆ ತಾಯಿಗಳಿಗೆ ಏನಾದ್ರೆ ನನಗೇನಾದ್ರೆ ಏನು ಎಂಬ ಒಂದು ಸ್ವಾರ್ಥಭರಿತವಾದ ಸ್ವಭಾವವನ್ನೇ ಈ ದಿನ ಸಹಜವಾಗಿ ಜನರೊಳಗೆ ಕಾಣಿಸಿಕೊಳ್ತಿದೆ. ಅದಕ್ಕಾಗಿಯೇ ಆ ದಿನ ಅವನಿಗೆ ವಾಸಿಯಾಗುವುದನ್ನು ಕೋರಿಕೊಳ್ಳುವವರು ಯಾರೂ ಇಲ್ಲ ಎಂದು ಗ್ರಹಿಸಿ ಬಿದ್ದಿರುವಂತಹ ಆ ವ್ಯಕ್ತಿಯ ಬಳಿಗೆ ಯೇಸು ಹೋಗಿ, ನಿನಗೆ ವಾಸಿಯಾಗಲು ಮನಸ್ಸುಂಟೋ ಎಂದು ಯೇಸು ಕೇಳಿದಾಗ ಅವನು ಹೇಳಿರುವ ಮಾತೇನು ಗೊತ್ತಾ ಪ್ರಿಯರೇ? ಯೇಸುವನ್ನು ತಿರಸ್ಕರಿಸಲಿಲ್ಲ, ಪ್ಲಸ್ ನೀನು ಯಾರು ಎಂದು ಪ್ರಶ್ನಿಸಲಿಲ್ಲ. ಮಾತ್ರವಲ್ಲದೆ ತನ್ನ ಸ್ಥಿತಿ ಯೇಸುವಿಗೆ ಹೇಳ್ತಾನೆ. ತನ್ನ ಸ್ಥಿತಿ, ತನ್ನ ನಿಸ್ಸಹಾಯ ಸ್ಥಿತಿ, ತನಗಿರುವ ದುಸ್ಥಿತಿ, ತನಗಿರುವ ಪರಿಸ್ಥಿತಿ ಯೇಸುವಿಗೆ ಹಂಚಿಕೊಳ್ತಾನೆ. ಏನಾಗಿದೆ ದುಸ್ಥಿತಿ? ಅವನಿಗಿರುವ ಪರಿಸ್ಥಿತಿ. ವಾಸಿಯಾಗಬೇಕೆಂಬ ಮನಸ್ಸು ನನಗುಂಟು, ಆದರೆ ನನಗೆ ಯಾರಿದ್ದಾರೆ ಯೇಸುವೆ? ನನಗೆ ಸಹಾಯ ಮಾಡಲು ಒಬ್ಬರೂ ಇಲ್ಲ. ನನಗೆ ಕೈ ಹಿಡಿದು ಸಹಾಯ ಮಾಡಿ ಮೇಲೆ ಕೆತ್ತಲು ಯಾರಿದ್ದಾರೆ? ನನ್ನನ್ನು ನಡೆಸುವವರು ಯಾರಿದ್ದಾರೆ? ವಾಸಿಯಾಗಲು ಸಹಾಯ ಮಾಡಲು ಯಾರಿದ್ದಾರೆ? ನನಗೆ ಯಾರೂ ಇಲ್ಲಯ್ಯ. ನನ್ನದೊಂದು ದುಸ್ಥಿತಿಯಾಗಿದೆ, ಅದೇ ನನ್ನ ಪರಿಸ್ಥಿತಿಯಾಗಿದೆ. ಇದ್ದದನ್ನು ಇದ್ದ ಹಾಗೆಯೇ ತನ್ನ ಸ್ಥಿತಿ ಎಂಥದೆಂದು, ತನ್ನ ದುಸ್ಥಿತಿ ಎಂಥದೆಂದು, ತನ್ನ ಪರಿಸ್ಥಿತಿ ಏನೆಂದು ಬಿದ್ದಿರುವವನು ಯೇಸುವಿಗೆ ಹೇಳಿಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಬದಲಾಗಬೇಕಾದರೆ, ಉದ್ಧಾರವಾಗಬೇಕಾದರೆ ನೀವು ಏನನ್ನೂ ಮುಚ್ಚಿಕೊಳ್ಳದೆ ನಿಮ್ಮ ಸ್ಥಿತಿ ಎಂಥದೆಂದು ಯೇಸುವಿಗೇ ಹೇಳಬೇಕು. ನಿಮ್ಮ ಪರಿಸ್ಥಿತಿ ಎಂಥದೆಂದು ಹೇಳಬೇಕು. ಸಾಧಾರಣವಾಗಿ ಕೆಲವರಿಗಿರುವ ಮನಸ್ತತ್ವ ಹೇಗಿರುತ್ತೆ ಗೊತ್ತಾ? ಬಹಳ ಕಷ್ಟದಲ್ಲಿರುತ್ತಾರೆ, ಬಹಳ ಬಾಧೆಯಲ್ಲಿರುತ್ತಾರೆ, ಆರ್ಥಿಕವಾಗಿ ಬಹಳ ತೊಂದರೆಗೊಳಗಾಗ್ತಾ ಇರ್ತಾರೆ, ಕಷ್ಟಕ್ಕೆ ಒಳಗಾಗುತ್ತಾ ಇರ್ತಾರೆ. ಯಾರಾದರೂ ಬಂದು, ಸ್ನೇಹಿತರೇ ಆಗಿರ್ಬೋದು, ಬಂಧುಗಳೇ ಆಗಿರ್ಬೋದು, ಬಂದು ಬ್ರದರ್ ಹೇಗಿದ್ದೀರಾ ಎಂದು ಕೇಳಿದ್ರೆ ನನಗೇನು ಆರಾಮಾಗಿದ್ದೇನೆ ಅನ್ನುತ್ತಾರೆ. ವಾಸ್ತವದಲ್ಲಿ ಆರಾಮಾಗಿದ್ದಾರೋ? ಬ್ರಹ್ಮಾಂಡವಾಗಿದ್ದೇವೆ ಅನ್ನುತ್ತಾರೆ. ಇಲ್ಲವೇ ಆಲ್ವೇಸ್ ಹ್ಯಾಪಿ ಎಂಬ ಇಂತಹ ಡೈಲಾಗ್ಸ್ ಇರ್ತಾವಲ್ಲವೇ? ಏನಂತೆ? ಆಲ್ ಹ್ಯಾಪೀಸ್, ಎಲ್ಲವೂ ಚೆನ್ನಾಗಿದೆ ಎಂದು ಸಿಂಪಲ್ ಆಗಿ ಅನ್ನುತ್ತಾ ಇರ್ತಾರೆ. ಅದು ನಿಜವೋ? ತೋರ್ವಿಕೆಗೆ ಆಲ್ ಹ್ಯಾಪೀಸ್ ಅನ್ನುತ್ತಾರೆ, ಆದರೆ ಒಳಗಡೆ ಮಾತ್ರ ಆಲ್ ಅನ್ಹ್ಯಾಪೀಸ್. ಒಳಗಡೆ ಮಾತ್ರ ಅಳೋದೆ, ಒಳಗಡೆ ಮಾತ್ರ ದುಃಖ ಪಡೋದೆ, ಮನಸ್ಸೊಳಗೆ ಮಾತ್ರ ಬಾಧೆಗಳೇ, ಮನಸ್ಸೊಳಗೆ ಮಾತ್ರ ಭಯಗಳೇ, ಮನಸ್ಸಿನೊಳಗೆ ಅಧಿಕ ಸಮಸ್ಯೆಗಳೇ. ಒಳಗಡೆ ಮಾತ್ರ ಇರೋದೆಲ್ಲ ರೋಗವೇ, ಕುಟುಂಬ ತುಂಬ ಇರೋದೆಲ್ಲ ಸಮಸ್ಯೆಗಳೇ. ಹೊರಗಡೆ ಮಾತ್ರ ಏನೂ ಗೊತ್ತಿಲ್ಲದಂತೆ, ಏನೂ ಅರಿಯದಂತೆ ಮನುಷ್ಯರ ಮುಂದೆ ಕಾಣಿಸಿಕೊಳ್ತಾ ಇರ್ತಾರೆ. ಯಾಕೆಂದರೆ ಎಲ್ಲಿ ಕೀಳಾಗಿ ನೋಡ್ತಾರೇನೋ, ಎಲ್ಲಿ ಕೀಳಾಗಿ ಮಾತಾಡ್ತಾರೇನೋ, ನನ್ನ ಕುರಿತು 4 ಜನರ ಮಧ್ಯ ಹೀಯಾಳಿಸಿ ಮಾತಾಡುತ್ತಾರೇನೋ. ಹೇಳಿದ್ರಾ ನಮ್ಮವನು ಒಮ್ಮೆ ಹಾಗೆ ಜೀವಿಸಿದ, ಆದ್ರೆ ಈಗ ಪರಿಸ್ಥಿತಿ ಸರಿಯಾಗಿಲ್ಲ ಅಂತೆ, ಕತೆ ಮುಗಿದೋಯ್ತಂತೆ, ದಿವಾಳಿ ಎದ್ದಿದ್ದಾನಂತೆ. ಎಲ್ಲಿ ಕೀಳಾಗಿ ನೋಡುತ್ತಾರೇನೋ ಎಂದು ಯೋಚಿಸಿ ಮನುಷ್ಯರ ಮುಂದೆ ನಾವು ಕೆಲವು ಸಂದರ್ಭಗಳಲ್ಲಿ ಏನೂ ಇಲ್ಲದಿದ್ದರೂ ಕೂಡ
ಎಲ್ಲ ಕಳ್ಕೊಂಡ್ರು ಕೂಡ ಎಲ್ಲವೂ ಇದ್ದವರಂತೆ ಕಾಣಿಸಿಕೊಳ್ತೇವೆ, ಎಲ್ಲವೂ ಇದ್ದಂತೆ ಮಾತಾಡುತ್ತೇವೆ. ಆಯ್ತು ಸರಿ, ಯಾಕೆ ಹಾಗೆ ಮಾತಾಡ್ತೀರಿ ಗೊತ್ತಾ? ಹೇಳಿದೇನಲ್ಲವೇ, ಎಲ್ಲಿ ಕೀಳಾಗಿ ಮಾತಾಡ್ತಾರೇನೋ, ಎಲ್ಲಿ ಹೀಯಾಳಿಸುತ್ತಾರೇನೋ, ಗೆಲ್ಲಿ ಮಾತಾಡ್ತಾರೇನೋ ಎಂಬ ಭಯ ಇರುತ್ತೆ. ಆದರೆ ನಿಮಗೊಂದು ವಿಷಯ ಹೇಳ್ತೇನೆ ಕೇಳಿ. ನಿಮ್ಮ ಸುತ್ತಲಿರುವ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಕೆಲವೊಂದು ಸಾರಿ ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು, ನಿಮಗಿರುವ ದೀನಸ್ಥಿತಿಯನ್ನು, ಹೀನಸ್ಥಿತಿಯನ್ನು ಅವರು ತಿಳಿದುಕೊಂಡುವಾಗ ಅವರು ಹೀಯಾಳಿಸಬಹುದು, ಜೋಕ್ಗಳನ್ನು ಮಾಡಬಹುದು, ಕೀಳಾಗಿ ನೋಡಬಹುದು, ಕೀಳಾಗಿ ಮಾತಾಡಬಹುದು. ಆದರೆ ಈ ಲೋಕದಲ್ಲಿ ಒಬ್ಬಾತನಿದ್ದಾನೆ. ನಿಮಗಿರುವ ಸ್ಥಿತಿ ಎಂಥದೆಂದು, ಪರಿಸ್ಥಿತಿ ಎಂಥದೆಂದು, ಹೀನಸ್ಥಿತಿ ಎಂಥದೆಂದು ನೇರವಾಗಿ ಆತನಿಗೆ ಹೋಗಿ ಹೇಳುವುದಾದರೆ ಆತನು ಅರ್ಥ ಮಾಡಿಕೊಂಡಂತೆ ಈ ಲೋಕದಲ್ಲಿ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಲೋಕವೆಲ್ಲ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡರೂ ಕೂಡ ಆತನು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ಲೋಕವೆಲ್ಲ ನಿಮ್ಮನ್ನು ಹೀಯಾಳಿಸಿ ನಿಮಗೆ ಕೀಳಾಗಿ ಒಂದು ವೇಳೆ ನೋಡಿದರೂ ಕೂಡ, ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಿದ್ರೂ ಕೂಡ ಆತನು ಮಾತ್ರ ಯಾವತ್ತೂ ಕೂಡ ನಿಮ್ಮನ್ನು ಕೀಳಾಗಿ ನೋಡಲ್ಲ, ಅಪಾರ್ಥ ಮಾಡಿಕೊಳ್ಳುವುದಿಲ್ಲ, ಹೀಯಾಳಿಸುವುದಿಲ್ಲ. ಕುಗ್ಗಿ ಹೋಗಿರುವ, ಕೊರಗುತ್ತಿರುವಂತಹ ನಿಮ್ಮನ್ನು, ಕೇವಲ ನಿಮ್ಮನ್ನು ಮೇಲೆ ಕೆತ್ತುವ ಪ್ರಯತ್ನ ಮಾಡುತ್ತಾರೆ. ನಿಮ್ಮನ್ನು ನೋಡಿ ಹೀಯಾಳಿಸಿದಂಥವರ ಮಧ್ಯದಲ್ಲಿಯೇ ನಿಮ್ಮ ತಲೆ ಎತ್ತುವ ಹಾಗೆ ಮಾಡುತ್ತಾನೆ ಆತನ ಹೆಸರೇ ಕರ್ತನಾದ ಯೇಸುಕ್ರಿಸ್ತನು. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ, ಎಂಥದೇ ಪರಿಸ್ಥಿತಿ ನೀವು ಹಾದು ಹೋಗುವಾಗ, ಯೇಸುವಿನ ಬಳಿಗೆ ಬಂದಾಗ ದಯವಿಟ್ಟು ಮುಚ್ಚುಮರೆ ಮೇಂಟೈನ್ ಮಾಡಬೇಡಿ. ಇದ್ದದ್ದನ್ನು ಇದ್ದ ಹಾಗೆಯೇ ಕರ್ತನಿಗೆ ಹೇಳಿಕೊಳ್ಳಿರಿ. ನಿನಗೆ ವಾಸಿಯಾಗಲು ಮನಸ್ಸುಂಟೋ ಅಂದಾಗ 38 ವರ್ಷಗಳಿಂದ ಬಿದ್ದುಕೊಂಡು ಬೇಸತ್ತು ಹೋದಂಥವನು ಯೇಸುವನ್ನು ನೋಡಿ, ನನ್ನ ಮುಖಕ್ಕೆ ನಾನು ಯಾವಾಗ ವಾಸಿಯಾಗ್ತೇನೆ? ಮುಗ್ದೋಯ್ತು, ಎಲ್ಲವೂ ಮುಗ್ದೋಯ್ತು, ನಾನು ವಾಸಿಯಾಗುವ ಚಾನ್ಸ್ ಇಲ್ಲ, ವಾಸಿ ಆಗುತ್ತೇನೆ ಎಂಬ ಆಸೆಯೂ ಇಲ್ಲ. ನಮ್ಮಲ್ಲಿಯೂ ಹೀಗೆ ಕೆಲವರು ಮಾತಾಡ್ತಾರೆ. ಏನಕ್ಕ, ಅಣ್ಣ ಅವರ ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲ, ಯಾವಾಗ ನೋಡಿದ್ರೂ ಕುಡಿಯುತ್ತಾರೆ, ಇನ್ನಷ್ಟೇ ಅಮ್ಮ, ಆ ಮನುಷ್ಯ ಜೀವನದಲ್ಲೇ ಮುಂದೆ ಏನು ಬದಲಾಗಲ್ಲ. ಅವರಷ್ಟೇ ಅಮ್ಮ, ಆ ಮನುಷ್ಯ ಬದಲಾಗೋದೇ ಇಲ್ಲ, ಆ ಮನುಷ್ಯ ಇನ್ನಷ್ಟೇ ಎಂದು ಮಾರ್ಪಡಲ್ಲ, ಬದಲಾಗುತ್ತಾರೆ ಎಂಬ ನಂಬಿಕೆ ಕೂಡ ನನಗೆ. ಇವೆಲ್ಲ ಪ್ರವಾದನೆಗಳು, ಸಾಧಾರಣ ಪ್ರವಾದನೆಗಳು. ದಯವಿಟ್ಟು ಕೇಳಿ ಪ್ರಿಯರೇ, ನೀವು ಏನನ್ನು ಬಾಯಿಂದ ಉಚ್ಚರಿಸುತ್ತೀರೋ ನಿಮಗೆ ಗೊತ್ತಾಗಲಾರ್ದ ಹಾಗೆ ಅದೇ ನಿಮಗಾಗುತ್ತದೆ. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ನೆಗೆಟಿವ್ ಆಗಿ ಮಾತಾಡಬೇಡಿ, ಪಾಸಿಟಿವ್ ಆಗಿ ಮಾತಾಡಿ. ಒಂದು ವೇಳೆ ಪಕ್ಕದ ಮನೆಯವರು, ಏನಕ್ಕ ಯಾವಾಗ ನೋಡಿದರೂ ನಿಮ್ಮ ಯಜಮಾನರು ಮನೆಗೆ ಬಂದರೆ ಜಗಳವಾಡ್ತಾರೆ, ಹೊಡೆಯುತ್ತಾರೆ, ಕಿರುಚುತ್ತಾರೆ, ಕೂಗಾಡ್ತಾರೆ, ಇನ್ನು ಜೀವಿತದಲ್ಲಿ ನಿನಗೆ ಸುಖ ಇರುವುದಿಲ್ಲವೋ? ಅಬ್ಬೋ, ಎಷ್ಟೋ ಅನುರಾಗದಿಂದ ತಿವಿಯುತ್ತಾರೆ. ಏನದು? ಅನುರಾಗದಿಂದ ತಿವಿಯುತ್ತಾರೆ. ಇದು ಎಂತಹ ತಿವಿಯುವಿಕೆಯಾಗಿದೆ? ಮೃದುವಾಗಿ ತಿವಿಯುತ್ತಾರೆ. ತಿವಿಯುವುದರಲ್ಲಿ ಅನೇಕ ವಿಧಗಳಿವೆ. ಇದೊಂದು ವಿಧಾನ. ಇನ್ನು ನಿಮಗೆ ಸುಖವೇ ಇರುವುದಿಲ್ಲವೋ? ಏನಕ್ಕ, ನಿಮಗೆ ಸುಖವೇ ಇರುವುದಿಲ್ಲವೋ? ಏನು ನಿಮ್ಮ ಜೀವಿತದಲ್ಲಿ ಸಂತೋಷ ಇರುವುದಿಲ್ಲವೋ? ಹೋಗಿ ಹೋಗಿ ಅಣ್ಣ ಅವರಿಗೆ ನೀವು ಯಾಕೆ ಮದುವೆ ಆದ್ರಿ? ಒಂದು ಕಡೆ ಅಣ್ಣ ಅನ್ನುತ್ತಾರೆ, ಈ ಅಣ್ಣನಂಥವರಿಗೆ ಯಾಕೆ ಮದುವೆ ಆದ್ರಿ ನೀವು ಅನ್ನುತ್ತಾರೆ. ಯಾವ ರೀತಿ ತಿವಿದು ಮಾತಾಡ್ತಾರೆ ನೋಡಿ. ಆಗ ನೀವು ಹೇಳಬೇಕಾದದೇನು? ನೋಡ್ತಾ ಇರಿ. ಯಾವ ಅಣ್ಣನ ಕುರಿತು ನೀವು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರೋ ಅದೇ ನಿಮ್ಮ ಅಣ್ಣನನ್ನು ನನ್ನ ದೇವರು ಒಂದು ದಿನ ಖಂಡಿತವಾಗಿಯೂ ಬದಲಾಯಿಸ್ತಾರೆ. ನೀನನ್ಬಹುದು, ಅದೇನೋ ಗೊತ್ತಿಲ್ಲ ಆತಿಗೆ, ಅಣ್ಣ ಮಾರ್ಪಡಲ್ಲ, ಅದೇನೋ ಆತಿಗೆ ಅಣ್ಣ ಇನ್ನು ಅಷ್ಟೇ, ಏನ್ ಮಾಡಕ್ಕಾಗತ್ತೆ ಆತಿಗೆ, ನಿನ್ನ ಕರ್ಮ ಅಷ್ಟೇ. ಇಲ್ಲ ಇಲ್ಲ, ಕರ್ಮ ಅನ್ಬೇಡ, ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೇನೆ. ಇವರಿಗಿಂತಲೂ ದೊಡ್ಡ ದೊಡ್ಡವರನ್ನೇ ಮಾರ್ಪಡಿಸಿದ್ದಾರೆ ಯೇಸು. ಖಂಡಿತವಾಗಿಯೂ ನನ್ನ ಗಂಡನನ್ನು ಮಾರ್ಪಡಿಸ್ತಾರೆ, ನನ್ನ ಮಕ್ಕಳನ್ನು ಕೂಡ ಬದಲಾಯಿಸುತ್ತಾರೆ, ನನ್ನ ಕುಟುಂಬವನ್ನು ಕೂಡ ಕಟ್ಟುತ್ತಾರೆ. ಎಷ್ಟು ಕಷ್ಟ ನೋಡಿ ಅತಿಗೆ, ನಿಮಗೇ ಎಷ್ಟು ಕಷ್ಟ ಬಂದಿವೆ, ಯಾಕೆ ನನಗೆ ಬಂದಿವೆಯಾ? ಬೇರೆಯವರಿಗೆ ಕಷ್ಟಗಳಿಲ್ಲವೋ? ಬೇರೆ ಯಾರಿಗೂ ಶ್ರಮೆಗಳಿಲ್ಲವೋ? ಯಾಕೆ ನಿನ್ನ ಮನೆಯಲ್ಲಿ ಶ್ರಮೆ ಇಲ್ಲವೋ? ನಿನ್ನೆ ಬಂದು ನಿನ್ನ ಗಂಡ ಬಾರಿಸಿದನಲ್ಲವೇ? ಬೀದಿಯಲ್ಲಿ ಇದ್ದವರಿಗೆಲ್ಲ ಕೇಳಿಸಿತು. ಎದರಿಂದ ಹೊಡೆದನೋ ಗೊತ್ತಿಲ್ಲ, ಆದ್ರೆ ಅಬ್ಬೋ ಬಹಳ ಸೌಂಡ್ ಬಂತು. ಹೇಳು ನೀನು ಕೂಡ, ಯಾರ ಮನೆಯಲ್ಲಿ ಕಷ್ಟ ಇಲ್ಲ ಹೇಳ್ರಿ? ಯಾವ ಮನೆಯಲ್ಲಿ ಬಾಧೆಗಳಿಲ್ಲ? ಯಾವ ಮನೆಯಲ್ಲಿ ಶ್ರಮೆಗಳಿಲ್ಲ? ಯಾರಾದ್ರೂ ಒಂದು ವೇಳೆ ಬಂದು ನಿಮ್ಮ ಮೇಲೆ ದಯೆ ತೋರಿಸುವಂತೇ ನಿಮ್ಮನ್ನು ತಿವಿದಿದ್ದಾರೆ ಅಂದ್ಕೊಳ್ಳಿ. ಅವರಿಗೆ ಸರಿಯಾಗಿ ಉತ್ತರ ಕೊಡಿ. ಹೇಳಿ ಸಹೋದರ ಸಹೋದರಿಯರೇ, ನೆಗೆಟಿವ್ ಆಲೋಚನೆಗಳನ್ನು ಬರಗೊಡಿಸಬೇಡಿ. ಸೈತಾನನು ಬಂದು ಹೇಳ್ತಾನೆ,
ನೀನು ನಂಬುತ್ತಾ ಇದ್ದಿ ಗಂಡ ಬದಲಾಗ್ತಾನೆಂದು. 10 ವರ್ಷದಿಂದ ಹಾಗಂದ್ಕೊಳ್ತಾ ಇದ್ದಿ, ಬದಲಾದನೋ? 20 ವರ್ಷಗಳಿಂದ ಬದಲಾಗುತ್ತಾನೆಂದು ಅಂದುಕೊಳ್ತಾ ಇದ್ದಿ, ಬದಲಾದನೋ? ಬದಲಾಗುವುದಿಲ್ಲ. ಕೇಳಿ ಪ್ರಿಯರೇ, 38 ವರ್ಷಗಳಿಂದ ವಾಸಿಯಾಗದೆ ಬಿದ್ದವನನ್ನು ಕೂಡ ನನ್ನ ಯೇಸು ವಾಸಿ ಮಾಡಿದ್ದಾರೆ. ಅರ್ಥವಾಯ್ತಾ? ನಿಮ್ಮ ಗಂಡನನ್ನು ಹೇಗೆ ಬದಲಾಯಿಸಲ್ಲ, ನಿಮ್ಮ ಹೆಂಡತಿಯನ್ನು ಹೇಗೆ ಬದಲಾಯಿಸಲ್ಲ, ನಿಮ್ಮ ಮಗನನ್ನು ಮಗಳನ್ನು ಹೇಗೆ ಬದಲಾಯಿಸಲ್ಲ. ಬದಲಾಗಬೇಕು ಎಂಬ ನಂಬಿಕೆ ನಿಮಗಿದ್ರೆ ಸಾಕು. ಬದಲಾಯಿಸುತ್ತಾರೆ ದೇವರು ಎಂಬ ನಂಬಿಕೆ ನಿಮಗಿದ್ರೆ ಸಾಕು. ನನ್ನ ದೇವರು ಖಂಡಿತವಾಗಿಯೂ ಮಹತ್ಕಾರ್ಯ ನಡೆಸುತ್ತಾರೆ. ಮುಚ್ಚುಮರೆ ಇಲ್ಲದೆ ಮನಪೂರ್ವಕವಾಗಿ ಹೇಳಿಕೊಂಡ ಪ್ರಿಯರೇ, ತನ್ನ ಬಾಧೆ ಏನೆಂದು, ತನಗಿರುವ ಪರಿಸ್ಥಿತಿ ಏನೆಂದು ಹೇಳಿಕೊಂಡ. ಯೇಸು ಅದನ್ನು ನೋಡ್ತಾರೆ. ಮೊದಲನೇದಾಗಿ ಯೇಸುವನ್ನು ಘನಪಡಿಸುತ್ತಾನೆ, ಸ್ವಾಮಿ ಎಂದು ಉಲ್ಲೇಖಿಸಿ ಯೇಸುವಿಗೆ ತನ್ನ ಸಮಸ್ಯೆ ಏನೆಂದು ಹಂಚಿಕೊಳ್ಳುತ್ತಾನೆ. ವಾಸಿಯಾಗಲು ಮನಸ್ಸುಂಟಾದರೆ ನನಗೆ ಯಾರಿದ್ದಾರೆ ಯೇಸುವೆ ಎಂದು ಹೇಳಿದಾಗ, ಯಾರಿದ್ದಾರೆಂದು ಯಾಕೆ ಹೇಳುತ್ತೀ? ನಾನು ಬಂದಿದ್ದೇನಲ್ಲವೇ ನಿನ್ನನ್ನು ಮೇಲೆ ಕೆತ್ತುವುದಕ್ಕಾಗಿ. ಯಾರಿದ್ದಾರೆ ನನಗೆ? ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ಯಾರಿದ್ದಾರೆ ನನಗೆ? ನನ್ನನ್ನು ಅರ್ಥ ಮಾಡಿಕೊಳ್ಳುವವರು. ಯಾರಿದ್ದಾರೆ ನನಗೆ? ನನ್ನನ್ನು ಆಧರಿಸುವಂಥವರು. ಯಾರಿದ್ದಾರೆ ನನಗೆ ಆಧಾರವಾಗಿ ನಿಲ್ಲುವವರು? ಯಾರಿದ್ದಾರೆ ನನ್ನ ಪಕ್ಷದಲ್ಲಿ ವಾದಿಸುವಂಥವರು? ಯಾರಿದ್ದಾರೆ ನನ್ನ ಪಕ್ಷದಲ್ಲಿ ನಿಲ್ಲುವಂಥವರು? ಯಾರಿದ್ದಾರೆ ನನ್ನ ಪಕ್ಷದಲ್ಲಿ ನನ್ನ ಪರವಾಗಿ ಮಾತಾಡುವವರು? ಯಾರಿದ್ದಾರೆ ನನ್ನ ಪಕ್ಷದಲ್ಲಿ ನನಗೋಸ್ಕರ ರೆಕಮೆಂಡೇಶನ್ ಮಾಡುವಂಥವರು, ನನಗೆ ಉದ್ಯೋಗ ಕೊಡಿಸುವಂಥವರು? ಎಂದು ನಿಮ್ಮ ಜೀವಿತದಲ್ಲಿ ಹೀಗೆ ನಿಮ್ಮೊಂದಿಗೆ ಯಾರೂ ಇಲ್ಲದಂತೆ ಕಾಣಿಸುವುದಾದರೆ ನಿಮಗೊಂದು ಶುಭವಾರ್ತೆ ಇದೆ. ಯಾರು ಇಲ್ಲದಂಥವರಿಗೋಸ್ಕರವೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಯಾರು ಇಲ್ಲದಂಥವರ ಪಕ್ಷದಲ್ಲಿಯೇ ನಿಂತವರಾಗಿ ಅವರ ಪರವಾಗಿ ಹೋರಾಡುವುದಕ್ಕೋಸ್ಕರವೇ, ಅವರ ಪರವಾಗಿ ಮಾತಾಡುವುದಕ್ಕಾಗಿಯೇ, ಅವರ ಪರವಾಗಿ ನಿಂತು ಅವರ ಕಷ್ಟಗಳಲ್ಲಿ ಪಾಲುಗೊಂಡು ಅವರನ್ನು ಉದ್ಧರಿಸುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಇಳಿದು ಬಂದಿದ್ದಾರೆ. ಆ ವ್ಯಕ್ತಿ ಹೇಳ್ತಾನೆ, ನನಗೊಬ್ಬರೂ ಇಲ್ಲ ಎಂದು. ಅದಕ್ಕೆ ಯೇಸು ಡೈರೆಕ್ಟ್ ಆಗಿ ಹೇಳದಿದ್ದರೂ ಕೂಡ ನಿನಗೆ ಯಾರೂ ಇಲ್ಲದಕ್ಕಾಗಿಯೇ ನಾನು ಬಂದೇನು ಅನ್ನುತ್ತಾರೆ. ನಾನು ಎಲ್ಲಿಂದ ಬಂದಿದ್ದೇನೆ ಗೊತ್ತಾ ನಿನಗೆ? ಗಲಿಲಾಯ ಪ್ರಾಂತ್ಯದಿಂದ ಬಂದಿದ್ದೇನೆ. ಯಾರಿಗೋಸ್ಕರ ಬಂದಿದ್ದೇನೆ ಗೊತ್ತಾ ನಿನಗೆ? ನಿನಗೋಸ್ಕರವೇ ಬಂದಿದ್ದೇನೆ. ಸಹೋದರ ಸಹೋದರಿಯರೇ, ಯಾವತ್ತೇ ಆಗಲಿ ಸೈತಾನನು ನಿಮ್ಮ ಬಳಿಗೆ ಬಂದು, ನಿಮ್ಗೆ ಯಾರಿದ್ದಾರೆ ಹೇಳ್ರಿ? ನಿಮ್ಮ ಕಣ್ಣೀರು ಒರೆಸುವವರು, ನಿಮ್ಮ ಕಷ್ಟ ತೀರಿಸುವವರು, ನಿನಗೆ ಆಧಾರವಾಗಿ ನಿಲ್ಲುವಂಥವರು, ನಿಮ್ಮನ್ನು ಆಧರಿಸುವಂಥವರು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಯಾರಿದ್ದಾರೆ ಹೇಳಿ ನಿಮಗೆ ಎಂದು ಸೈತಾನನು ಬಂದು ಹೇಳುವಾಗ, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಬಿಡುತ್ತಿರುವಾಗ ಅವನಿಗೆ ಹೇಳ್ರಿ, ಯಾರಿದ್ದಾರೆಂದು ಯಾಕೆ ಹೇಳುತ್ತಿ? ಪರಲೋಕವನ್ನೇ ಬಿಟ್ಟು ನನಗೋಸ್ಕರ ಬಂದಂತಹ ಒಬ್ಬ ದೇವರು ಇದ್ದಾರೆ. ಕೋಟ್ಯಾನುಕೋಟಿ ದೇವದೂತರ ಮಧ್ಯದಲ್ಲಿ ನಿತ್ಯವೂ ಹೊಗಳಲ್ಪಡುವಂತಹ ಮಹಿಮಾ ಸ್ವರೂಪಿಯಾಗಿರುವಂತಹ ದೇವರು ತನ್ನ ಸಿಂಹಾಸನವೇ ಬಿಟ್ಟು ನನಗೋಸ್ಕರ ಈ ಭೂಲೋಕಕ್ಕೆ ಬಂದಿದ್ದಾರೆ. ಆತನು ನನ್ನೊಂದಿಗಿದ್ದಾರೆ. ಯಾರೂ ಇಲ್ಲಂತ ಯಾಕೆ ಹೇಳುತ್ತಿ? ಹುಚ್ಚ ಸೈತಾನನೇ, ಹೋಗು ಇಲ್ಲಿಂದ ಎಂದು ಹೀಗೆ ಅವನನ್ನು ಗದರಿಸಿ ಹೊರದೋಡಿಸಿರಿ. ನೀವು ಮಾತ್ರ ಅನಾಥರು ಅಲ್ಲವೇ? ಅಲ್ಲ. ಯೇಸು ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದೇ ಇಲ್ಲವೆಂದು, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾರೆ. ಹೆತ್ತ ತಾಯಿ ನಿಮ್ಮನ್ನು ಮರೆತರೂ ಮರೆತಾಳು, ನಾನು ಮಾತ್ರ ನಿಮ್ಮನ್ನು ಮರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದಂತಹ ದೇವರು ನಿಮಗೂ ನನಗೂ ಇದ್ದಾರೆ. ಆ ದಿನ ದೀನಹೀನ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ತನ್ನ ಗೋಳು, ತನ್ನ ಬಾಧೆಯನ್ನೆಲ್ಲ ಯೇಸುವಿಗೆ ಹಂಚಿಕೊಂಡ ನಂತರ ಯೇಸು ಏನ್ ಮಾಡುತ್ತಾರೆ ಗೊತ್ತಾ? 3 ವಿಷಯಗಳನ್ನು ಯೇಸು ಆಜ್ಞಾಪಿಸುತ್ತಾರೆ. ಎದ್ದೇಳು ಅನ್ನುತ್ತಾರೆ, ನಿನ್ನ ಹಾಸಿಗೆ ಹೊತ್ತುಕೋ ಅನ್ನುತ್ತಾರೆ, ನಡೆ ಅನ್ನುತ್ತಾರೆ. 3 ವಿಷಯ ಹೇಳುತ್ತಾರೆ. ಹಾಸಿಗೆ ಮೇಲೆ ಬಿದ್ದಿರುವವನ ಬಳಿಗೆ ಯಾರೋ ಒಬ್ಬಾತನು ಬರ್ತಾರೆ. ಅಲ್ಲಿದ್ದವರು ನೋಡಲಾರದೆ ಇರುತ್ತಾರೋ ಹೇಳ್ರಿ? ಯಾರೋ ಒಬ್ಬಾತನು ಬಂದು 38 ವರ್ಷಗಳಿಂದ ಬಿದ್ದಿರುವವನ ಬಳಿಗೆ ಬಂದು ಮಾತಾಡುವಾಗ ಎಲ್ಲರೂ, ಯಾರಾತನು? ಏನ್ ಮಾತಾಡ್ತಿದ್ದಾರೆ? ಏನ್ರಿ, ಯಾರವರು? ನನಗೂ ಗೊತ್ತಿಲ್ಲ. ನೋಡಲು ಮಾತ್ರ ಅದ್ಭುತವಾಗಿ ಕಾಣಿಸ್ತಿದ್ದಾನೆ, ಬಹಳ ಸುಂದರನಾಗಿದ್ದಾನೆ, 10,000ರಲ್ಲಿ ಅತ್ಯಂತ ಸುಂದರನಾಗಿದ್ದಾನೆ, ಅದ್ಭುತವಾದಂತಹ ಆಕಾರವುಳ್ಳಾತನಾಗಿದ್ದಾನೆ. ಆತನು ನಡೆದ್ರೆ ಆತನ ನಡತೆಯಲ್ಲಿ ರಾಜತನವಿದೆ, ಆತನ ಮಾತಿನಲ್ಲಿ ಮಹಾಶಕ್ತಿ ಇದೆ. ಅಲ್ಲಿ ನಿಂತುಕೊಂಡು ಮಾತಾಡ್ತಾ ಇದ್ರೆ ಗುಂಪು ಗುಂಪಾಗಿ ಅಲ್ಲಿ ಬಿದ್ದಂಥವರೆಲ್ಲರೂ ನೋಡಿರ್ತಾರೋ ಇಲ್ಲವೋ ಹೇಳ್ರಿ? ಖಂಡಿತವಾಗಿಯೂ ನೋಡಿರ್ತಾರೆ. ಆಗ ಯೇಸು ಏನ್ ಮಾಡ್ತಾರೆ ಗೊತ್ತಾ? ಯಾವ ಅದ್ಭುತವನ್ನು ಆ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಮಾಡುತ್ತಿದ್ದಾರೋ ಸುತ್ತಲೂ ಇರುವವರೆಲ್ಲರೂ ನೋಡಬೇಕು ಎಂದು ಆಶಿಸಿದರು. ಕಾರಣ ಏನು ಗೊತ್ತಾ?
ಅವನು ಪಾಪ ಸ್ವಲ್ಪ ಬಲವಿರುವಾಗ, ನೀರು ಕದಲಿಸಲ್ಪಡುತ್ತಿರುವಾಗ ಸ್ವಲ್ಪ ಮಟ್ಟಿಗೆ ಎದ್ದೇಳುವ ಪ್ರಯತ್ನ ಮಾಡಿರುತ್ತಾನೆ. ತಾಳ್ಮೆಯಿಂದ ಒರೆಸಿಕೊಂಡು ಹೋಗುವ ಪ್ರಯತ್ನ ಮಾಡಿರ್ತಾನೆ. ಒರೆಸಿಕೊಂಡು ಹೋಗೋದಂದ್ರೆ ಅರ್ಥ ಗೊತ್ತಾ? ಗಂಡಂದಿರೇ, ನಿಮಗೆ ಕೇವಲ ಹೊಡೆಯೋದಷ್ಟೇ ಗೊತ್ತಲ್ಲವೇ? ಹೊಡೆಯೋದಂದ್ರೆ ಹೆಂಡತಿಗೆ ಹೊಡೆಯೋದು. ಒರೆಸಿಕೊಂಡು ಹೋಗೋದಂದ್ರೆ ಮಕ್ಕಳೇನೋ ಅಂಬಗಾಲ ಹಾಕ್ತಾರೆ. ಪಾಪ ಕೈಕಾಲು ಬಿದ್ದಂಥವರು ಒರೆಸ್ಕೊಂಡು ಹೋಗ್ತಾರೆ. ಇವನು ಪಾಪ ನೀರು ಕದಲಿಸಲ್ಪಟ್ಟಾಗ ಈ ರೀತಿ ಒರೆಸಿಕೊಂಡು ಹೋಗುವ ಪ್ರಯತ್ನ ಮಾಡ್ತಾನೆ. ಹಾಗೆ ಒರೆಸಿಕೊಂಡು ಹೋಗುವಾಗ ಉಳಿದವರೆಲ್ಲ ಹೀಯಾಳಿಸಿರುತ್ತಾರೆ. ಅಯ್ಯೋ ಅಯ್ಯೋ, ನೀನು ನಿಲ್ಲಯ್ಯ, ಆ ರೀತಿ ಒರೆಸ್ಕೊಂಡೇ ಸಾಕು, ನೀನ್ ಯಾವಾಗ ವಾಸಿಯಾಗ್ತಿ, ಸುಮ್ನಿರು. ಇಲ್ಲಿ ನಾವು ಬಹಳಷ್ಟು ಜನ ಇದ್ದೇವೆ, ವಾಸಿಯಾಗಲು ಬಹಳಷ್ಟು ಜನ ಇದ್ದೇವೆ. ಎಷ್ಟೋ ಜನರು ಅವನನ್ನು ನೋಡಿ ಪಾಪ ಹೀಯಾಳಿಸಿರುತ್ತಾರೆ. ನೋಡಯ್ಯ, ನೀನು ಸೀನಿಯರ್ ಮೋಸ್ಟ್ ಸಿಕ್ ಪರ್ಸನ್ ಆಗಿದ್ದಿ, ನೀನು ಕೂತ್ಕೋ, ನೀನ್ ಯಾವಾಗ ವಾಸಿಯಾಗುತ್ತಿ? ನಿನ್ನನ್ನು ಯಾರು ವಾಸಿ ಮಾಡ್ತಾರೆ? ಅಷ್ಟಕ್ಕೂ ನಿನಗೆ ವಾಸಿಯಾಗುವ ಯೋಗವೇ ಇಲ್ಲ. ನಿನ್ನ ಮುಖಕ್ಕೆ ಬಿದ್ದಿರ್ಬೇಕೆನ್ನುವುದು ನಿನ್ನ ಹಣೆ ಬರ, ಅದಕ್ಕೆ ಬಿದ್ದಿದ್ದಿ. ಚಿಕ್ಕಂದಿನಿಂದ ನೋಡ್ತಿದ್ದೇವೆ ನೀನು ಹಾಗೆ ಬಿದ್ದಿರುವುದನ್ನು. ಅವನಿಗೆ 38 ವರ್ಷ ವಯಸ್ಸು ಪ್ರಿಯರೇ. ಅಂದಿನಿಂದ ಅವನಿಗೆ ನೋಡ್ತಿದ್ದಾರೆ. ಹಾಗೆ ಬಿದ್ದಿರುವವನ ವಿಷಯದಲ್ಲಿ ಎಷ್ಟು ಜನ ಹೀಯಾಳಿಸಿರುತ್ತಾರೆ, ಎಷ್ಟು ಜನ ಗೇಲಿ ಮಾಡಿರ್ತಾರೆ, ಎಷ್ಟು ಜನ ಕೀಳಾಗಿ ನೋಡಿರುತ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಪ್ರಿಯರೇ, ನಿಮಗೂ ಹೀಯಾಳಿಸುತ್ತಿದ್ದಾರೋ ಉದ್ಯೋಗ ಇಲ್ಲದಕ್ಕಾಗಿ? ನಿಮಗೂ ಹೀಯಾಳಿಸುತ್ತಿದ್ದಾರೋ ವಿವಾಹ ಆಗಲಾರ್ದಕ್ಕಾಗಿ? ಹೀಯಾಳಿಸುತ್ತಿದ್ದಾರೋ ನಿಮ್ಮ ಜೀವಿತ ಸ್ಥಿರಗೊಳ್ಳಲಾರದಕ್ಕಾಗಿ? ಹೀಯಾಳಿಸುತ್ತಿದ್ದಾರೋ ಯಾವಾಗಲೂ ಗಂಡ ನಿಮ್ಮನ್ನು ಹೊಡೆಯುತ್ತಿರುವುದಕ್ಕಾಗಿ? ಹೀಯಾಳಿಸುತ್ತಿದ್ದಾರೋ ನಿಮ್ಮ ಆರೋಗ್ಯ ಸರಿಯಾಗಿಲ್ಲದಕ್ಕಾಗಿ? ಮೇಲಿಂದ ಮೇಲೆ ರೋಗ ಬರುತ್ತಿರುವುದಕ್ಕಾಗಿ? ಹೀಯಾಳಿಸುತ್ತಿದ್ದಾರೋ ಮದುವೆಯಾಗಿ ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗಲಾರದಕ್ಕಾಗಿ? ಕೀಳಾಗಿ ನೋಡುತ್ತಾ ಇದ್ದಾರೋ ನೀವು ಕುಳ್ಳರಾಗಿರುವುದಕ್ಕಾಗಿ? ಬಹಳ ಹೀಯಾಳಿಸಿ ಮಾತಾಡ್ತಿದ್ದಾರೋ ನೀವು ದಪ್ಪ ಇರುವುದಕ್ಕಾಗಿ? ಜೋಕ್ ಮಾಡುತ್ತಿದ್ದಾರೋ ನೀವು ಗಿಡ್ಡರಾಗಿರುವುದಕ್ಕಾಗಿ? ಈ ದಿನ ನಿಮ್ಮನ್ನು ನೋಡಿ ಹೀಯಾಳಿಸುವಂಥವರು, ಗೇಲಿ ಮಾಡುವಂಥವರು, ಕೀಳಾಗಿ ನೋಡುವಂಥವರು, ನಿಮ್ಮನ್ನು ಕಡಿಮೆ ಮಾಡಿ ಮಾತಾಡುವವರೆಲ್ಲರನ್ನೂ ದೇವರು ನೋಡ್ತಿದ್ದಾರೆ. ಯಾರೆಲ್ಲ ನಿಮಗೆ ನೀವು ಬದಲಾಗಲ್ಲ ಅಂದಿದ್ದಾರೋ, ಯಾರೆಲ್ಲ ನೀವು ಉನ್ನತಕ್ಕೆ ಬರುವುದು ಅಸಾಧ್ಯ ಅಂದಿದ್ದಾರೋ, ಯಾರೆಲ್ಲ ನಿಮ್ಮ ಜೀವಿತದಲ್ಲಿ ಇನ್ನೆಂದಿಗೂ ನೀವು ಒಳ್ಳೆಯದನ್ನು ನೋಡುವುದಿಲ್ಲ ಎಂಬುದಾಗಿ ನಿಮಗೆ ಕೀಳಾಗಿ ನೋಡಿ ನಿಮ್ಮನ್ನು ತುಳಿದು ಹಾಕುವ ಪ್ರಯತ್ನ ಮಾಡಿದಾರೋ, ಅವರೆಲ್ಲರ ಮಧ್ಯದಲ್ಲಿ ನನ್ನ ಯೇಸು ಏನ್ ಮಾಡ್ಲಿಕ್ಕಿದ್ದಾರೆ ಗೊತ್ತಾ? ನಿಮ್ಮನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. ಯಾರೆಲ್ಲ ಆ ದಿನ ಪಾಪ ಇವನನ್ನು ನೋಡಿ ಕೀಳಾಗಿ ಮಾತಾಡಿದ್ರೋ, ತಪ್ಪಾಗಿ ಮಾತಾಡಿದ್ರೋ, ಅವರೆಲ್ಲರ ಮಧ್ಯದಲ್ಲಿ ಯೇಸು ಮೊದಲು ಮಾಡಿದ್ದೇನು ಗೊತ್ತಾ? ಏನ್ ಮಾಡ್ತಾರೆ? ಎದ್ದೇಳು ಅಂದಾಗ ಅವನು ಟಕ್ ಅಂತ ಎದ್ದು ನಿಂತ. ಅದನ್ನು ಯಾರು ನೋಡಿದ್ರು? ಹೇಳಿ ಪ್ರಿಯರೇ, ಇವನು ಜೀವಿತದಲ್ಲಿಯೇ ಎದ್ದೇಳಲ್ಲ, ಜೀವಿತದಲ್ಲೇ ಎದ್ದು ನಿಲ್ಲಲ್ಲ ಎಂದು ಯಾರೆಲ್ಲ ಹೀಯಾಳಿಸಿದ್ರೋ ಅವರೆಲ್ಲ ವಿಸ್ಮಯಗೊಳ್ಳುವ ರೀತಿಯಲ್ಲಿ ಯೇಸು ಕಾರ್ಯ ಮಾಡಿದ್ರು. ಎದ್ದೇಳು ಅಂದಾಗ ಎದ್ದು ನಿಂತ. ಆತನ ಆ ಕರೆಯಲ್ಲಿರುವಂತಹ ಶಕ್ತಿ, ಆ ಶಬ್ದದ ಕಂಪನ ಮಂಟಪಗಳನ್ನೆಲ್ಲ ಶೇಕ್ ಮಾಡಿ ನಡುಗಿಸಿ ಬಿಟ್ಟಿರುತ್ತೆ. ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಪ್ರಿಯರೇ. 38 ವರ್ಷಗಳಿಂದ ಯಾವತ್ತೂ ಎದ್ದು ನಿಲ್ಲಲಾರದಂಥವನು ಒಂದೇ ಸಾರಿ ಎದ್ದು ನಿಂತಿದ್ದಕ್ಕೆ ಅಲ್ಲಿರುವಂಥವರೆಲ್ಲರೂ ಆಶ್ಚರ್ಯಪಟ್ಟು ಎಲ್ಲರ ಕಣ್ಣೂ ವಿಸ್ಮಯಗೊಂಡುವು ಪ್ರಿಯರೇ. ಹಾಗೆಯೇ ನಿಮ್ಮ ಸುತ್ತಲಿರುವವರ ಕಣ್ಣು ವಿಸ್ಮಯಗೊಳ್ಳುವ ಹಾಗೆ ನಿಮ್ಮನ್ನು ಮೇಲೆ ಕೆತ್ತುವಾತನೇ ನನ್ನ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಎದ್ದೇಳೋದಷ್ಟೇ ಅಲ್ಲ, ಯೇಸು ಹೇಳ್ತಾರೆ, ನಿನ್ನ ಹಾಸಿಗೆ ಹೊತ್ತುಕೋ ಎಂದು ಹೇಳಿದಾಗ ಎಲ್ಲರಿಗೂ ಯೇಸು ಹೇಳ್ತಿದ್ದಾರೆ ಏನೆಂದು ಗೊತ್ತಾ? ಇನ್ನು ಜೀವನದಲ್ಲಿ ಯಾವನು ಎದ್ದೇಳುವುದಿಲ್ಲವೋ, ಯಾವನು ವಾಸಿಯಾಗುವುದಿಲ್ಲವೋ, ಯಾವನು ಬದಲಾಗುವುದಿಲ್ಲವೋ ಎಂದು ಯಾರಿಗೆ ನೀವು ಹೀಯಾಳಿಸಿದ್ದೀರೋ, ಹೀಯಾಳಿಸಿದಂತಹ ನೀವೆಲ್ಲರೂ ಇಲ್ಲೇ ಇರ್ಲಿಕ್ಕಿದ್ದೀರಿ, ಅದೇ ದುಸ್ಥಿತಿಯಲ್ಲಿರ್ಲಿಕ್ಕಿದ್ದೀರಿ, ಅದೇ ಪರಿಸ್ಥಿತಿಯಲ್ಲಿರ್ಲಿಕ್ಕಿದ್ದೀರಿ. ಆದರೆ ಯಾವನು ಹೀಯಾಳಿಸುವಿಕೆಗೆ ಗುರಿಯಾದನೋ ಅವನೇ ಎದ್ದೇಳಲಿಕ್ಕಿದ್ದಾನೆ. ಅವನೇ ಮುಂದೆ ಏನು ಹೇಳಿ? ಇರುವ ಸ್ಥಿತಿಯಿಂದ ಇನ್ನೂ ಉನ್ನತವಾದ ಸ್ಥಿತಿಗೆ ಹೋಗ್ಲಿಕ್ಕಿದ್ದಾನೆ. ಯೇಸು ಅಲ್ಲಿಗೆ ಬರಲು ಕಾರಣ ಗೊತ್ತಾ? ದುಸ್ಥಿತಿಯಲ್ಲಿ ಬಿದ್ದವನನ್ನು ಅಲ್ಲಿಂದ ಎಬ್ಬಿಸಿ ಕರೆದೊಯ್ಯುವುದಕ್ಕಾಗಿ. ಸಹೋದರ ಸಹೋದರಿಯರೇ, ಯೇಸು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬರಲು ಕಾರಣ ಗೊತ್ತಾ? ಬಿದ್ದಿರುವಂತಹ ನಿಮ್ಮನ್ನು ಮೇಲೆ ಕೆತ್ತಿ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಪರಲೋಕದಿಂದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಇದನ್ನು ನಂಬುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ?
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹುಶ್ರೇಷ್ಠವಾದ ಸಂದೇಶವನ್ನು ದೇವರೇ 38 ವರ್ಷಗಳಿಂದ ಬಿದ್ದಿರುವವನ ಜೀವಿತದ ಮುಖಾಂತರ ನಮಗನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನನಗೆ ಯಾರಿದ್ದಾರೆ ಎಂಬುದಾಗಿ ಅಂದುಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ ದೇವರೇ. ನನಗೆ ಸಹಾಯ ಮಾಡಲು ಯಾರೂ ಇಲ್ಲ, ನನ್ನನ್ನು ಆಧರಿಸಿ ಅರ್ಥ ಮಾಡಿಕೊಳ್ಳುವಂಥವರು ಯಾರೂ ಇಲ್ಲ, ನನಗೆ ಸಾಲ ಕೊಡುವವರು ಯಾರೂ ಇಲ್ಲ, ಆದುಕೊಳ್ಳುವವರು ಯಾರೂ ಇಲ್ಲ ಎಂಬುದಾಗಿ ಯಾರ್ಯಾರು ಅಂದುಕೊಳ್ತಿದ್ದಾರೋ ದೇವರೇ, ಅವರಿಗೋಸ್ಕರ ತಾನೇ ನೀವು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕಿಳಿದು ಬಂದಿದ್ದೀರಿ. ಯೇಸುವೇ, ಈ ದಿನ ಯಾರ್ಯಾರು ನಿರಾಧಾರರಾಗಿದ್ದಾರೋ, ನಿರಾಶ್ರಿತರಾಗಿದ್ದಾರೋ, ನರಳಾಟದಲ್ಲಿ ಇದ್ದಾರೋ, ನಿರಾಶೆಯಲ್ಲಿದ್ದಾರೋ, ನಿರುತ್ಸಾಹದೊಳಗೆ ಯಾರ್ಯಾರು ಮುಳುಗಿದ್ದಾರೋ, ಯೇಸುವೇ ಅವರನ್ನು ದರ್ಶಿಸಿರಿ. ಯೇಸುವೇ ಅವರನ್ನು ಕನಿಕರಿಸಿರಿ. ಅವರ ಪಕ್ಷದಲ್ಲಿ ಯೇಸುವೇ ನಿಲ್ಲಿರಿ. ಅವರನ್ನು ಕೂಡ ಎಬ್ಬಿಸಿ ನಿಲ್ಲಿಸಿರಿ. ನಕ್ಕಿದವರ ಮಧ್ಯದಲ್ಲಿಯೇ, ನಗುವಿನ ಪಾಲು ಮಾಡಿದಂಥವರ ಮಧ್ಯದಲ್ಲಿಯೇ ದೇವರೇ, ಆ ನಿನ್ನ ಮಕ್ಕಳನ್ನು ಎಬ್ಬಿಸಿ ನಿಲ್ಲಿಸಿರಿ. ನಿಮ್ಮ ಸಾಕ್ಷಿಗಳನ್ನಾಗಿ ನಿಲ್ಲಿಸಿರಿ. ನಿಮ್ಮ ಮಹತ್ಕಾರ್ಯಗಳ ವಿಷಯದಲ್ಲಿ ಸಾಕ್ಷಿಗಳನ್ನಾಗಿ ನಿಲ್ಲಿಸಿರಿ. ನಿಮ್ಮ ಅದೃಶ್ಯವಾದ ಹಸ್ತದ ವಿಷಯದಲ್ಲಿ ಸಾಕ್ಷಿಗಳನ್ನಾಗಿ, ಸಾಧನಗಳನ್ನಾಗಿ ನಿಲ್ಲಿಸಿರಿ. ಆ ದಿನ 38 ವರ್ಷಗಳಿಂದ ಬಿದ್ದಿರುವವನನ್ನು ಎಬ್ಬಿಸಿ ನಿಲ್ಲಿಸಿದಿರಲ್ಲವೇ, ನಡೆಸಿದೀರಲ್ಲವೇ ಯೇಸುವೇ. ಆ ಪಟ್ಟಣದಲ್ಲೇ ನಿಮ್ಮ ಮಹಿಮೆಗೆ ಸಾಕ್ಷಿಯಾಗಿ ನಡೆಯುವಂತೆ ಮಾಡಿದಿರಲ್ಲವೇ. ಅಂತಹ ಕೃಪೆ ನಮಗೂ ದಯಪಾಲಿಸಿರಿ. ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಾ ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.